ಹೊಸ BPL ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಕೆಲವು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಏನಂತಂದರೆ, ಯಾರೆಲ್ಲ BPL ರೇಷನ್ ಕಾರ್ಡ್ ಪಡ್ಕೊಂಡಿಲ್ಲ ಅಂದರೆ ಯಾರ ಹತ್ರ ಇಲ್ವೋ ಅವರು ಹೊಸದಾಗಿ ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ದಯವಿಟ್ಟು ಸಲ್ಲಿಸ್ಬೋದು. ಇದ್ರ ಬಗ್ಗೆ ಆಹಾರ ಸಚಿವರಾದಂಥ KH ಮುನಿಯಪ್ಪನವರೇ ತಿಳಿಸಿದ್ದಾರೆ. ಹೋದ ತಿಂಗಳೇ ಇದನ್ನು ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀವಿ, ಯಾರು ಅರ್ಹರಿದ್ದೀರೋ ಅವರು BPL ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಹಾಗೆ ರಾಜ್ಯದಲ್ಲಿ ಸುಮಾರು BPL ರೇಷನ್ ಕಾರ್ಡ್ಗಳು APL ಆಗಿ ಕೂಡ ಕನ್ವರ್ಟ್ ಆಗ್ತಿದ್ದಾವೆ. ಯಾಕೆ ಅಂತಂದರೆ ಅವ್ರು ಯಾರು ಕೂಡ BPL ರೇಷನ್ ಕಾರ್ಡ್ನ ಪಡ್ಕೊಳ್ಳೋದಕ್ಕೆ ಅನರ್ಹರಾಗಿರ್ತಾರೆ. ಅವ್ರ ಕಾರ್ಡ್ನೆಲ್ಲ APL ಆಗಿ ಚೇಂಜ್ ಮಾಡಿದ್ದೀವಿ ಅಷ್ಟೇ, ಕ್ಯಾನ್ಸಲ್ ಮಾಡಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ APL ಕಾರ್ಡ್ಗೆ ಕನ್ವರ್ಟ್ ಆದವ್ರಿಗೆ ಏನು ಸಿಗುತ್ತೆ ಅಂತ ಹೇಳಿ ಆಹಾರ ಸಚಿವರಾದಂಥ ಮುನಿಯಪ್ಪರನ್ನ ಕೇಳಿದಾಗ, ಮೊದಲೆಲ್ಲ APL ಕಾರ್ಡ್ಗೂ ಕೂಡ 15 kg ಅಕ್ಕಿನ ಕೊಡ್ತಾ ಇದ್ವಿ. ಆದರೆ ಸುಮಾರು ಜನ ಇದರಲ್ಲಿ ತಗೊಳ್ಳೋದೇ ನಿಲ್ಲಿಸ್ಬಿಟ್ರು, ಯಾರೂ ತಗೊತಾನೆ ಇರಲಿಲ್ಲ. ಹಂಗಾಗಿ ಅದು ಸ್ಟಾಪ್ ಆಗಿತ್ತು ಅಷ್ಟೇ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, BPL ರೇಷನ್ ಕಾರ್ಡಲ್ಲಿ ಅಮೌಂಟ್ ಕಡಿಮೆ ಇರುತ್ತೆ ಅಕ್ಕಿಗಾಗಲಿ ಅಥವಾ ಬೇರೆ ಏನಾದರೂ ತಗೋಬೇಕಾದ್ರೆ. ಆದರೆ APL ಕಾರ್ಡಲ್ಲಿ ಜಾಸ್ತಿ ಇರುತ್ತೆ ರೇಟು. ಹಾಗಾಗಿ ಸುಮಾರು ಜನ ತಗೊಳ್ಳೋದನ್ನ ಸ್ಟಾಪ್ ಮಾಡಿದರು. ಒಂದು 10 ಲಕ್ಷ ಜನ ಕೂಡ ತಗೊತಾ ಇರಲಿಲ್ಲ. ಹಾಗಾಗಿ ಇವಾಗ ಏನಾದರೂ ತಗೊತೀವಿ ಅನ್ನೋದಾದರೆ APL ಕಾರ್ಡ್ ಅವ್ರಿಗೆ ಒಂದು ಡಿಮ್ಯಾಂಡ್ ಏನಾದರೂ ಬಂತು ಅಂದರೆ ಗ್ಯಾರಂಟಿಯಾಗಿ ಕೊಡ್ತೀವಿ APL ಕಾರ್ಡ್ ಅವ್ರಿಗೂ ರೇಷನ್ ಅಂತ ತಿಳಿಸಿದ್ದಾರೆ. ಸುಮಾರು ಜನಕ್ಕೆ ಆರೋಗ್ಯ ಸಮಸ್ಯೆ ಇದ್ದು ಅವರು BPL ರೇಷನ್ ಕಾರ್ಡ್ ತಗೊಳ್ಳೋದಕ್ಕೆ ಅರ್ಹರೇನಾದರೂ ಆಗಿದ್ದರೆ ಅಂಥವ್ರಿಗೆ ಆರೋಗ್ಯ ಸಮಸ್ಯೆಯಿಂದ ನಾವು ಮಧ್ಯದಲ್ಲಿ BPL ರೇಷನ್ ಕಾರ್ಡ್ ಹೊಸದನ್ನ ಕೊಟ್ಟಿದ್ದೀವಿ. ಆದರೆ ಇವಾಗ ಬಂದು ಎಲ್ರೂ ಯಾರೆಲ್ಲ ಅರ್ಹರಿದ್ದೀರೋ BPL ರೇಷನ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಇವಾಗ ಓಪನ್ ಮಾಡಿದ್ದೀವಿ, ಹೊಸ BPL ರೇಷನ್ ಕಾರ್ಡ್ನ ಪಡ್ಕೋಬೋದು ಅಂತ ತಿಳಿಸಿದ್ದಾರೆ. ಒಂದಷ್ಟು BPL ರೇಷನ್ ಕಾರ್ಡ್ನ ಅರ್ಹರಲ್ಲದೆ ಹೋಗಿದ್ರಿಂದಾಗಿ ಅವ್ರ ಕಾರ್ಡ್ನೆಲ್ಲನೂ ಕೂಡ APL ಕನ್ವರ್ಟ್ ಮಾಡಿದ್ದೀವಿ. ಹಾಗೆ ಇನ್ನೂ ಎಷ್ಟೋ BPL ರೇಷನ್ ಕಾರ್ಡ್ಗಳನ್ನ ನಾವು ಅಮಾನತ್ನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಅಮಾನತಲ್ಲಿ ಹೆಂಗೆ ಸರ್ ಅಂತ ಕೇಳಿದಾಗ ಅವ್ರು ಕೊಟ್ಟ ರೀಸನ್ ಏನಪ್ಪ ಅಂತಂದರೆ, ಇಲ್ಲೇ ಜಾಗದಲ್ಲಿ ಮಾಡಿಸಿರ್ತಾರೆ BPL ರೇಷನ್ ಕಾರ್ಡು, ಕೆಲಸಕ್ಕೆ ಅಂತ ಬೇರೆ ಕಡೆಗೆ ಹೋಗಿರ್ತಾರೆ. ಅವರು ತುಂಬ ದಿನ ಎಷ್ಟೇ ದಿನ ಆದರೂ ವಾಪಸ್ ಬಂದಿರಲ್ಲ. ಅಂಥವ್ರನ್ನ ಕ್ಯಾನ್ಸಲ್ ಮಾಡ್ದೇ ನಾವು ಹಂಗೆ ಇಟ್ಟಿದ್ದೀವಿ. 1 ವರ್ಷ ತನಕ ಕಾಯ್ತೀವಿ. ಅವ್ರೇನಾದರೂ ಬಂದರೆ ಮತ್ತೆ ಅವ್ರದ್ದು BPL ರೇಷನ್ ಕಾರ್ಡ್ದು ಓಪನ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಬಂದಿಲ್ಲ ಅಂದರೆ ಅವ್ರದ್ದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ತಿಳಿಸಿದ್ದಾರೆ. BPL ಕಾರ್ಡ್ನ ಪಡ್ಕೊಳ್ಳೋದಕ್ಕೆ ಅರ್ಹರಿದ್ದು ಅಂಥವರು ಹೊಸ ಕಾರ್ಡ್ನ ಪಡ್ಕೋಬೋದು ಅಂತ ಅವಾಗಲಿಂದ ಹೇಳಿದ್ರಲ್ವ. ಅದನ್ನು ಎಲ್ಲೋಗಿ ನೀವು ಅರ್ಜಿನ ಸಲ್ಲಿಸ್ಬೇಕಪ್ಪ ಅಂದರೆ ನಿಮ್ಮ ತಹಸೀಲ್ದಾರ್, ಅಂದರೆ ನಿಮ್ಮ ಒಂದು ತಾಲೂಕಿನಲ್ಲಿ ಇರ್ತಾರಲ್ವ, ತಹಸೀಲ್ದಾರ್ ಕಚೇರಿ ಏನಿರುತ್ತೆ ಅಲ್ಲೋಗಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ಅವ್ರ ಹತ್ರ ಕೊಟ್ಟಾಗ ಅವರು ನಿಮ್ಮ ಎಲ್ಲ ನಿಮ್ಮ ಆಸ್ತಿ ಬಗ್ಗೆ ಎಲ್ಲ ತಿಳ್ಕೊಂಡು ವೆರಿಫಿಕೇಷನ್ ಮಾಡಿ ಆನಂತರ ನೀವೇನಾದರೂ ಅರ್ಹರೇನಾದರೂ ಆಗಿದ್ದರೆ ಅಪ್ಲಿಕೇಶನ್ನ ಸ್ವೀಕರಿಸ್ತಾರೆ ಅಂತ ಇಲ್ಲಿ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ತಿಳಿಸಿದ್ದಾರೆ. ಸೊ ಯಾರ್ಯಾರಿಗೆಲ್ಲ ಹೊಸ BPL ರೇಷನ್ ಕಾರ್ಡ್ ಬೇಕು ದಯವಿಟ್ಟು ಓಪನ್ ಮಾಡಿದ್ದಾರೆ, ಎಲ್ಲರೂ ಕೂಡ ಪಡ್ಕೋಬೋದು. ಏನಾದರೂ ಚೇಂಜಸ್ ಆಗಿದ್ರೆ ಅಂಥವರು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ ಡಿಮ್ಯಾಂಡ್ ಬಂತಂದರೆ ಕೊಡಲೇಬೇಕು, ತಗೊತೀವಿ, ಸುಮಾರು ಜನ ಇದ್ದೀವಿ ಅಂತ ಏನಾದರೂ ಬಂದರೆ ನಾವು APL ಕಾರ್ಡ್ಗೂ ಕೂಡ ರೇಷನ್ನ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೆ ಸುಮಾರು ಜನದ್ದು BPL ರೇಷನ್ ಕಾರ್ಡು ಅವರು BPL ರೇಷನ್ ಕಾರ್ಡ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿದ್ದರೂ ಕೂಡ ಅವ್ರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಏನಪ್ಪ ಕಾರಣ ಅಂದರೆ ಅವ್ರ ಮಕ್ಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತನೋ ಅಥವಾ ಮನೆ ಕಟ್ಟೋಕ್ಕೋ ಏನಕ್ಕಾದರೂ ಒಂದು ಲೋನ್ನ ಮಾಡಿಸ್ಬೇಕು ಅಂತಂದಾಗ IT ಮಾಡಿಸಿರ್ತಾರೆ. ಅದಕ್ಕೋಸ್ಕರವಾಗಿ ಅವ್ರಿಗೆ ಈ ಒಂದು BPL ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಂತೆ. ಈ ಒಂದು ಅಳಲನ್ನು ತೋರ್ಕೊಂಡು ಸುಮಾರು ಜನಗಳು ಎಲ್ಲರೂ ಕೂಡ ರಾಜಾಜಿನಗರದಲ್ಲಿರುವಂಥ ಫುಡ್ ಆಫೀಸ್ಗೆ ಹೋಗಿ ಅವರ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ನಮ್ಗೆ ಏನೂ ಇಲ್ಲ, ನಮ್ಗಾದರೂ ಕೂಡ ಈ ಥರ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಮ್ಮ ಜೀವನ ಹೇಗೆ ಮಾಡೋದು ಅಂತ ಹೇಳಿ. ಸೊ ಅಂಥವ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸ್ತಾ ಇದ್ದೀವಿ, ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ. ನೀವು BPL ರೇಷನ್ ಕಾರ್ಡ್ಗೆ ಏನಾದರೂ ಅರ್ಹರಾಗಿದ್ದರೆ ಗ್ಯಾರಂಟಿಯಾಗಿ ನಿಮಗೆ ವಾಪಸ್ BPL ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ನ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಕೊಡಿ. ಥ್ಯಾಂಕ್ ಯು.